ಮೈಸೂರಿನ KR ಹಾಸ್ಪಿಟಲ್ ತುಂಬ ಫೇಮಸ್, ದೊಡ್ಡ ಆಸ್ಪತ್ರೆ ಅಂತಲೇ ತುಂಬ ಫೇಮಸ್, ಪ್ರತಿಷ್ಠಿತ ಆಸ್ಪತ್ರೆ. ಈ ಆಸ್ಪತ್ರೆಯಲ್ಲಿ ಒಂದು ವೀಲ್ ಚೇರ್ ಗತಿ ಇಲ್ವಾ ಅಂತ ಪ್ರಶ್ನೆ ಮೂಡ್ತಾ ಇದೆ. ಯಾಕೆ ಅಂದರೆ ಒಬ್ಬ ರೋಗಿಯನ್ನು ಪ್ಲಾಸ್ಟಿಕ್ ಚೇರ್ನಲ್ಲಿ ಎತ್ಕೊಂಡು ಹೋಗೋ ಸ್ಥಿತಿ ಇದೆ. ಪ್ಲಾಸ್ಟಿಕ್ ಚೇರ್ನಲ್ಲಿ ವೃದ್ಧ ರೋಗಿಯನ್ನು ಕರ್ಕೊಂಡು ಬಂದಿದ್ದಾರೆ ಸಂಬಂಧಿಕರು. ವೀಲ್ ಚೇರ್ ಇಲ್ಲ, ಇರೋ ಒಂದು ವೀಲ್ ಚೇರಿಗೆ ಬೀಗ ಹಾಕಿ ಕಟ್ಟಾಕಿದಾರಂತೆ ಸಿಬ್ಬಂದಿ. ಅದೇನು ಮರಿ ಹಾಕುತ್ತಾ ಅಂತ ಗೊತ್ತಿಲ್ಲ ನನಗೆ. CM ತವರು ಜಿಲ್ಲೆ ಆಸ್ಪತ್ರೆಯಲ್ಲಿ ರೋಗಿಗಳು ಪರದಾಡ್ತಾ ಇದ್ದಾರೆ. ಮುಖ್ಯಮಂತ್ರಿಗಳ ತವರು ಜಿಲ್ಲೆ KR ಆಸ್ಪತ್ರೆ ತುಂಬ ಪ್ರತಿಷ್ಠಿತ, ತುಂಬ ಫೇಮಸ್ಸು. ನೋಡಿ ಇಲ್ಲಿ ನೋಡಿ, ಒಂದು ವೀಲ್ ಚೇರ್ ಕೂಡ ಇಲ್ಲ. ಆ ವೃದ್ಧೆಯನ್ನು ಕರ್ಕೊಂಡು ಹೋಗೋದಕ್ಕೊಂದು ವೀಲ್ ಚೇರ್ ಬೇಡವಾ? KR ಹಾಸ್ಪಿಟ್ಲಲ್ಲಿ ಒಂದೇ ಒಂದು ವೀಲ್ ಚೇರ್ ಇದೆಯಂತೆ, ಅದಕ್ಕೇನೋ ಲಾಕ್ ಮಾಡಿ ಇಟ್ಟಿದ್ದಾರಂತೆ. ಓಹೋ, ಅವ್ರ ಕಡೆಯವ್ರು ಬಂದಾಗ ಉಪಯೋಗಿಸೋಣ ಅಂತಿರ್ಬೋದು. ಬೇರೆಯವ್ರಿಗೆಲ್ಲ ಕೊಟ್ಟರೆ ಸೌದೋಗ್ಬಿಡುತ್ತಲ್ಲ, ಆ ವೀಲೆಲ್ಲ ಸೌದೋಗ್ಬಿಟ್ರೆ, ಹಾಗಾಗಿ ಬೇರೆಯವ್ರಿಗೆ ಯಾರಿಗೂ ಕೊಡ್ತಿಲ್ಲ. ಇದು ದುರವಸ್ಥೆ. ಇಡೀ ಮೈಸೂರು ಜಿಲ್ಲೆ, ಚಾಮರಾಜನಗರ ಜಿಲ್ಲೆ, ಕೊಡಗು ಎಲ್ಲ ಕಡೆಯಿಂದ ಬಡ ರೋಗಿಗಳು ಈ ಆಸ್ಪತ್ರೆಗೆ ಬರ್ತಾರೆ. ನೀವು ಯಾರನ್ನೇ ಕೇಳಿ, ದೊಡ್ಡ ಆಸ್ಪತ್ರೆಗೆ ಹೋಗಿದ್ದೆ ಅಂತಾರೆ ಮೈಸೂರಿನಲ್ಲಿ. ದೊಡ್ಡ ಆಸ್ಪತ್ರೆಯ ಸಣ್ಣ ಸ್ಥಿತಿ ನೋಡಿ ಹೆಂಗಿದೆ. ಅಲ್ಲೊಂದು ವೀಲ್ ಚೇರ್ ಇದೆ ನೋಡಿ, ಅಲ್ಲಿ ಆ ಕಡೆ ತೋರಿಸ್ತಾ ಇದೆ, ಅದಕ್ಕೊಂದು ಬೀಗ ಅಂತೆ, ಕದ್ಕೊಂಡು ಹೋಗ್ಬಿಟ್ರೆ ಯಾರಾದರೂ. ಹಿಂಗಿದೆ KR ಹಾಸ್ಪಿಟ್ಲ್ ಕತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ KP ನಾಗರಾಜ್ ಅವರಿಂದ ಪಡೆಯೋಣ. KP, ನನಗೆ ಪ್ಲಾಸ್ಟಿಕ್ ಚೇರಲ್ಲಿ ಎತ್ಕೊಂಡೋಗಿದ್ದಕ್ಕಿಂತ ಆಶ್ಚರ್ಯ ಆಗಿದ್ದು, ಅಷ್ಟು ದೊಡ್ಡ ಆಸ್ಪತ್ರೆಯಲ್ಲಿ ಒಂದೇ ವೀಲ್ ಚೇರ್ ಇರೋದು ಅಂತ. ನಾಚಿಕೆ ಆಗುವಂತ ಸ್ಟೋರಿ ಅರವಿಂದ್, ಆಡಳಿತ ವ್ಯವಸ್ಥೆಗೆ. ಯಾಕಂದ್ರೆ ಮೈಸೂರಿನ KR ಆಸ್ಪತ್ರೆ ಅನ್ನುವಂಥದ್ದು ಕೇವಲ ಮೈಸೂರಿಗೆ ಮಾತ್ರ ಅಲ್ಲ, ಚಾಮರಾಜನಗರ, ಮಡಿಕೇರಿಯ ಭಾಗದ ಜನರು ಕೂಡ, ಮಂಡ್ಯ ಭಾಗದ ಜನ ಕೂಡ ಇಲ್ಲಿಗೆ ಬರುವಂತದ್ದು. ಯಾಕಂದ್ರೆ ಇದು ಅಂತ ದೊಡ್ಡ ಆಸ್ಪತ್ರೆ, ಅದು ಮುಖ್ಯಮಂತ್ರಿಗಳ ಊರು. ಇದಕ್ಕೆ 100 ವರ್ಷ ಆಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಈಗಾಗಲೇ 100 ಕೋಟಿ ರೂಪಾಯಿ ಅನುದಾನವನ್ನ ಕೂಡ ಆಸ್ಪತ್ರೆಗೆ ಬಿಡುಗಡೆಯನ್ನ ಮಾಡಲಾಗಿದೆ. ಇಂಥ ಸ್ಥಿತಿಯಲ್ಲಿ ಒಂದೇ ಒಂದು ವೀಲ್ ಚೇರ್ ಇದೆ. ಆ ವೀಲ್ ಚೇರ್ಗೂ ಕೂಡ ಈ ರೀತಿಯಾಗಿ ಕಬ್ಬಿಣದ ಸರಪಳಿಯನ್ನ ಹಾಕಟ್ಟಿದ್ದಾರೆ. ಬರುವಂತ ವೃದ್ಧೆಯರು ಅಥವಾ ಅಲ್ಲಿಗೆ ರೋಗಿಗಳಿಗೆ ತೆಗೆದುಕೊಂಡು ಹೋಗಕ್ಕೂ ಪರಿಸ್ಥಿತಿಯಲ್ಲಿ ಆಗ್ತಾ ಇಲ್ಲದಂತ ಪರಿಸ್ಥಿತಿ. ಅಂದ್ರೆ ಮುಖ್ಯಮಂತ್ರಿಗಳು ಇರುವಂತಹ ಜಿಲ್ಲೆ ಇದು. ಕೇವಲ ಇವತ್ತಿನ ಮುಖ್ಯಮಂತ್ರಿಗಳ ಬಗ್ಗೆ ಮಾತ್ರ ಮಾತಾಡ್ತಾ ಇಲ್ಲ ಅರವಿಂದ್. ಕಳೆದ 40 ವರ್ಷಗಳಿಂದಲೂ ಕೂಡ ಇಲ್ಲಿ ಘಟಾನುಘಟಿ ರಾಜಕಾರಣಿಗಳು ಇದ್ದಂತಹ ಊರು. ಇಂಥ ಊರಿನ ಇಂಥ ಆಸ್ಪತ್ರೆಯ ಪರಿಸ್ಥಿತಿ ಹೀಗೆ ಅನ್ನೋದಾದ್ರೆ ಬೇರೆ ಜಿಲ್ಲೆಗಳ ಕತೆ ಏನಾಗ್ಬೇಡ ಅನ್ನುವಂಥದ್ದು ಪ್ರಶ್ನೆ ಇರ್ಬೋದು. ಮೈಸೂರಿನಂತ ಊರಿನಲ್ಲೇ ಈ ತರದ ಒಂದು ಪರಿಸ್ಥಿತಿ ಸರ್ಕಾರದ ಆಸ್ಪತ್ರೆಗಳಲ್ಲಿದ್ರೆ ಬೇರೆ ಊರುಗಳಲ್ಲಿ, ಅದರಲ್ಲೂ ಕೂಡ ಈ ಹಿಂದುಳಿದಂತಹ ಜಿಲ್ಲೆಗಳ ಆಸ್ಪತ್ರೆಗಳ ಸ್ಥಿತಿ ಏನಾಗಿರ್ಬೋದು ಅನ್ನುವಂಥದ್ದು ಬಹುಮುಖ್ಯ ಪ್ರಶ್ನೆ. ಇದು ವೈದ್ಯಕೀಯ ಶಿಕ್ಷಣ ಸಚಿವರು ಇದನ್ನ ತುರ್ತಾಗಿ ಗಮನಿಸಬೇಕು. ತುರ್ತಾಗಿ ಗಮನಿಸ್ತೀರಿ ಅನ್ನೋ ಕಾರಣಕ್ಕೋಸ್ಕರವಾಗಿ ಆ ಸರಪಳಿಯನ್ನ ಬಿಚ್ಚಿ ಚೇರ್ ಇಡೋದಲ್ಲ. ಇದಕ್ಕೆ ಕಾರಣಕರ್ತರು ಯಾರು? ಇಷ್ಟು ಅವ್ಯವಸ್ಥೆಗೆ ಕಾರಣಕರ್ತರು ಯಾರು? ಅಲ್ಲಿಯ ಟೀಮ್ ಏನ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಪ್ರಶ್ನೆ. ಈಗ ನಾವು ಸುದ್ದಿ ತೋರಿಸ್ತಾ ಇದ್ದಂಗೆ ಆ ಸರಪಳಿ ಬಿಚ್ಚಿ ಅಲ್ಲಿ ಇಟ್ಬಿಟ್ರೆ, ವಾಶ್ ಮಾಡಿ ಇಟ್ಬಿಟ್ರೆ ಪ್ರಾಬ್ಲಮ್ ಸಾಲ್ವ್ ಆಗೋದಿಲ್ಲ ಅರವಿಂದ್. ಇದಕ್ಕೆ ಕಾರಣಕರ್ತರು ಯಾರು ಮತ್ತು ಇಷ್ಟೊಂದು ನೆಗ್ಲಿಜೆನ್ಸ್ ಯಾಕೆ ಅನ್ನುವಂಥ ವಿಚಾರದಲ್ಲಿ ಡೀನ್ ಮೇಲೆ ಒಂದು ಕ್ರಮಗಳನ್ನ ಹೊರತು ಈ ವ್ಯವಸ್ಥೆಗಳು ಬದಲಾಗೋದಿಲ್ಲ ಅರವಿಂದ್. ಓಕೆ, ಥ್ಯಾಂಕ್ ಯು KP ತಮ್ಮೆಲ್ಲ ಮಾಹಿತಿಗೆ. ಪ್ರತಿ ಬಾರಿ ಬಜೆಟ್ನಲ್ಲೇ ಅದೆಷ್ಟೆಷ್ಟೋ ದುಡ್ಡು ರಿಲೀಸ್ ಮಾಡ್ತಾರಪ್ಪ KR ಹಾಸ್ಪಿಟ್ಲಿಗೆ, ಎಲ್ಲೋಗುತ್ತೆ ಅಂತ ಅರ್ಥ ಆಗ್ತಿಲ್ಲ.